ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಈ ಬಾರಿ ಕಂಬಳವನ್ನು ಮಾಡಬೇಕಾ ಮಾಡಬೇಡವಾ ಅನ್ನುವಂತಹ ಈಗಾಗಲೇ ಒಂದಷ್ಟು ಪರ ವಿರೋಧಗಳು ಕೇಳಿ ಬರ್ತಾ ಇದೆ. ನಮ್ಮ ಜೊತೆಗೆ ಸಂಸದರಾದಂತಹ ಯದುವೀರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಬಾರಿಯ ದಸರಾದಲ್ಲಿ ಕಂಬಳ ಬೇಕಾ ಬೇಡವಾ ಅನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಇದು ಬೇಕಾ ಬೇಡ ಅಂಥದ್ದು ಪ್ರಶ್ನೆನೇ ಅಲ್ಲ, ಇದು ಸಂಸ್ಕೃತಿಯ ಪ್ರಶ್ನೆ. ಯಾವ ಒಂದು ಕ್ಷೇತ್ರಕ್ಕೆ, ಯಾವ ಒಂದು ಜಾಗಕ್ಕೆ ಒಂದು ಸಂಸ್ಕೃತಿ ಸೇರಿರ್ತದೆ ಅಲ್ಲಿ ಅದರ ಆಚರಣೆ ನಡಿಬೇಕಾಗಿದೆ. ದಸರಾನ ನಾವು ತೆಗೆದು ಕರಾವಳಿಗೆ ಹೋಗಿ ಮಾಡೋಕ್ಕಾಗಲ್ಲ, ಅದೇ ರೀತಿ ಕಂಬಳನ ತೆಗೆದು ದಸರಾಗೆ ಬಂದು ಮಾಡೋಕ್ಕಾಗಲ್ಲ ನಾವು. ಜೊತೆಗೆ ಕಂಬಳಕ್ಕೆ ಅದೇ ಆದಂಥ ಒಂದು ಸೀಸನ್ ಇದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ, ಹೌದು ಕರಾವಳಿಯಲ್ಲಿ ಸಾಮಾನ್ಯವಾಗಿ ಚಳಿಗಾಲ ಅಂತ ಒಂದು ಸೀಸನ್ ಇಲ್ಲ, ಆದರೆ ಸಾಮಾನ್ಯವಾಗಿ ನಾವೇನು ಚಳಿಗಾಲ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಕಂಬಳ ನಡೆಯುವಂಥದ್ದು ನಾವು ನೋಡಿದ್ದೀವಿ. ಇದು ತೆಗೆದು ದಸರಾ ಒಂದು ಸೀಸನಲ್ಲಿ ಮೈಸೂರಿಗೆ ಬಂದು ಮಾಡೋದ್ರಲ್ಲಿ ಏನು ಅರ್ಥ ಅಂತ ನಮ್ಮ ಪ್ರಶ್ನೆ. ನಿಮ್ಗೆ ಏನು ಗುರಿ ಇಟ್ಕೊಂಡು ಮಾಡ್ತಾಯಿದ್ದೀರಾ ಅಂತ. ಸುಮ್ಮನೆ ಒಂದು ಪ್ರದರ್ಶನ ಮಾಡೋದ್ರಲ್ಲಿ ಇದರ ಅವಶ್ಯಕತೆ ಇಲ್ಲ. ದಸರಾನೇ ಅದರ ಅತ್ಯಂತ ದೊಡ್ಡ ಒಂದು ಪ್ರದರ್ಶನ, ಅದನ್ನೇ ನೀವು ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ನೀವು ಆಚರಣೆ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಆಯೋಜನೆ ಮಾಡುವಾಗ ನಮಗೆ ಎಷ್ಟೋ ಒಂದು ಸಮಸ್ಯೆಗಳು ಕಾಣ್ತವೆ, ಅದನ್ನೆಲ್ಲ ಸರಿಪಡಿಸಿ ಅಂತ ನಾವು ಹೇಳ್ತಾ ಇರೋದು. ಇದು ದಯವಿಟ್ಟು ಯೋಚನೆ ಮಾಡಿ ಸರಿಯಾದಂಥ ರೀತಿ ಇದಕ್ಕೆ ಧಾರ್ಮಿಕ ಹಿನ್ನೆಲೆ ಏನಿದೆ, ಇದು ಯಾವ ರೀತಿ ಸಂಘಟನೆ ಮಾಡ್ತಾರೆ, ಕರಾವಳಿಗೆ ಸಂಸ್ಕೃತಿ ಏನು, ಅದಕ್ಕೆ ಆ ಭೂಮಿಗೆ ಆ ಮಣ್ಣಿಗೆ ಸೇರಿರುವಂಥದ್ದು ಯಾವ ರೀತಿ ಅದನ್ನ ಆಚರಣೆ ಮಾಡಬೇಕು, ಅದು ಅಲ್ಲೇ ಆಚರಣೆ ನಿಜಕ್ಕೂ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಯೋಚನೆ ಮಾಡ್ಬಿಟ್ಟು ಮಾಡಬೇಕಾಗಿದೆ. ಜೊತೆಗೆ ಇದು ನಾವು ಭಾಳ ದಸರಾಗೂ ಕೂಡ ಒಂದು ಧಾರ್ಮಿಕ ಹಿನ್ನೆಲೆ ಇದೆ, ದಸರಾಗೂ ಕೂಡ ಅದರದ್ದೇ ಆದಂಥ ಒಂದು ಸಂಸ್ಕೃತಿ ಇದೆ, ಅದಕ್ಕೂ ಕೂಡ ಒಂದು ಕಾಳಜಿ ವಹಿಸಬೇಕಾಗಿದೆ. ಸೊ ಇದೆಲ್ಲನೂ ಕೂಡ ಯೋಚನೆ ಮಾಡುವಾಗ ಇದು ಒಂದು ಅನವಶ್ಯಕವಾದಂಥ ಒಂದು ಬೆಳವಣಿಗೆ. ನೀವು ಏನು ಹೇಳ್ತೀರಿ ಸರ್, ನಿಮ್ಮ ವೈಯಕ್ತಿಕ ಇನ್ನೊಂದು ವೈಯಕ್ತಿಕ ಅಥವಾ ಬಹಿರಂಗ ಅಥವಾ ಇದ್ರ ಪ್ರಶ್ನೆನೇ ಅಲ್ಲ ಇದು ನಾವು ಒಂದು ಭಾರತೀಯ ಸಮಾಜ ಆಗಿ ನಮ್ಮದೇ ಆದಂಥ ಸಂಸ್ಕೃತಿ, ನಮ್ಮದೇ ಆದಂಥ ಒಂದು ವೈವಿಧ್ಯತೆ ಇರುವಂಥದ್ದು ಒಂದು ಭೂಮಿಯಲ್ಲಿ ನಾವು ಯೋಚನೆ ಮಾಡಬೇಕು. ಇದು ಸ್ವಾಭಾವಿಕವಾಗಿ ಸರ್ಕಾರಕ್ಕೆ ಗೊತ್ತಾಗಬೇಕಾಗುತ್ತೆ. ನಾನು ಬಂದು ಸಂಸದರಾಗಿ ಅಥವಾ ಅರಮನೆ ಹಿನ್ನೆಲೆಯಿಂದ ಬಂದಿರೋನಂಥದ್ದಲ್ಲ, ಅದರ ಪ್ರಶ್ನೆನೇ ಇಲ್ಲ ಇಲ್ಲಿ. ಇದು ಮೈಸೂರಿನ ಸಮಸ್ತ ನಾಗರಿಕರನ್ನೇ ನೀವು ದಯವಿಟ್ಟು ಕೇಳಿ, ಬೀದಿಗೆ ಹೋಗ್ಬಿಟ್ಟು ಒಂದು ಸಮೀಕ್ಷೆನೇ ನಡೆಸಿ ನೋಡೋಣ ಅವರೇ ಏನು ಹೇಳ್ತಾರೆ ಅಂತ ನೋಡೋಣ. ಓಕೆ, ಅಂದರೆ ಯಾರಿಗೂ ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಲ್ಲಿ ಇರುವಂತಹ ಜನರಿಗೆ ಅಂತ ಏನಾದರೂ ಹೇಳ್ತೀರಾ? ಇಂಟ್ರೆಸ್ಟ್ ಇದ್ದೇ ಇದೆ, ಯಾಕಂದರೆ ಕಂಬಳ ಕರಾವಳಿ ಆಚರಣೆ ಇರ್ಬೋದು, ಅದರ ಕನ್ನಡಿಗರ ಆಚರಣೆ, ಆದರೆ ಅಲ್ಲಿ ಕರಾವಳಿಲಿ ನಡೆಸಿ ನಮಗೆ ಭಾಳಷ್ಟು ಆಸಕ್ತಿ ಇದೆ. ದಸರಾ ಅಷ್ಟೇ ನಮಗೆ ಒಂದು ಗೌರವ ಇದೆ ಕಂಬಳಗೆ. ನಾನೇ ಎಷ್ಟೋ ಕಂಬಳದ ಒಂದು ಚಟುವಟಿಕೆಗಳಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು ಸೌಭಾಗ್ಯ ಸಿಕ್ಕಿದೆ. ಭಾಳ ದೊಡ್ಡ ಒಂದು ಸೌಭಾಗ್ಯ ನನಗೆ. ಅಲ್ಲಿ ಹೋಗ್ಬಿಟ್ಟು ಅದನ್ನ ಉದ್ಘಾಟನೆ ಮಾಡೋದ್ರಲ್ಲಿ, ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ದೊಡ್ಡ ಪುಣ್ಯ ಅಂತಲೇ ನಾನೇ ಹೇಳ್ತೀನಿ. ಆದರೆ ದಸರಾಗೂ ಅದಕ್ಕೂ ಏನು ಸಂಬಂಧ? ಇದು ಪ್ರಶ್ನೆನೇ ಅಲ್ಲ, ಇದು ವಿರೋಧ ಆಕ್ಷೇಪ ಪ್ರಶ್ನೆ ಅಲ್ಲ, ಮೈಸೂರಿನವ್ರಿಗೆ ಆಸಕ್ತಿ ಇಲ್ಲ ಅಂತ ಪ್ರಶ್ನೆನೇ ಅಲ್ಲ. ಇದು ಸಂಸ್ಕೃತಿಯ ಪ್ರಶ್ನೆ. ಯಾರಿಗೆ ಈ ಭೂಮಿ, ಈ ಭಾರತದ ಒಂದು ಸಂಸ್ಕೃತಿಗೆ ಅರ್ಥ ಆಗಿದೆಯೋ ಅವ್ರು ಸ್ವಾಭಾವಿಕವಾಗಿ ಇಂಥ ಒಂದು ಬೆಳವಣಿಗೆಗೆ ಅವರು ಯಾವುದೇ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡಲ್ಲ. ಈಗ ಅಲ್ಲಿ ವ್ಯವಸ್ಥೆಗಳಲ್ಲಿ ಏನಾದರೂ ಸಮಸ್ಯೆ ಆಗುತ್ತಾ? ಈಗ ಕಳೆದ ಬಾರಿಯೂ ಕೂಡ ಒಂದಷ್ಟು ಸಮಸ್ಯೆ ಆಗಿತ್ತು, ಅದನ್ನು ಸರಿ ಮಾಡ್ಕೊಂಡು ಹೋಗಿ ಅಂತ ಏನಾದರೂ ಹೇಳ್ತೀರಾ, ಹೇಗೆ ಅಂತ? ನೀವೇ ನೋಡಿದ್ದೀರಿ, ನಮಗೇನು ಕೇಳೋದು? ನಾವು ಏಷ್ಯಾನೆಟ್ನವರೇ ಕೇಳಿ ಅಥವಾ ಬೇರೆ ನ್ಯೂಸ್ ಚಾನೆಲ್ನವರೇ ಕೇಳಿ, ಪ್ರತಿ ವರ್ಷವೂ ಕೂಡ ಇವತ್ತು MP ಆಫೀಸು ಒಂದು ಟಿಕೆಟ್ಗೋಸ್ಕರ ಎಲ್ಲರೂ ಬಂದು ಓಡ್ತಾರೆ. ಬೇರೆ MLA ಆಫೀಸ್ಗಳಿಗೂ ಟಿಕೆಟ್ ಓಡ್ತಾರೆ, ಬೇರೆ ಅಧಿಕಾರಿ ಆಫೀಸ್ಗಳಿಗೂ ಟಿಕೆಟ್ ಅಂತಲೇ ಬರೋದು. ಆ ಸಿಸ್ಟಮನ್ನು ನೀವು ದಯವಿಟ್ಟು ನಮ್ಮ ಕೈಯಿಂದ ತೆಗೀರಿ. ನಮ್ಗೆ ಯಾರಿಗೂ ಬೇಡವೇ ಬೇಡ ಅದು. ಶಿಷ್ಟಾಚಾರ ಪ್ರಕಾರ ನಾವು ಏನು ಅಟೆಂಡ್ ಮಾಡಬೇಕು, ನಮ್ಮ ಹೆಸರು ಎಲ್ಲಿರಬೇಕು ಅದು ಮಾಡ್ಕೊಳ್ಳಿ. ಆದರೆ ಆ ಟಿಕೆಟ್ ವಿತರಣೆಯನ್ನು ಸಂಪೂರ್ಣವಾಗಿ ಆನ್ಲೈನ್ ಮಾಡಿಬಿಟ್ಟು ಯಾವುದೋ ಏಜೆನ್ಸಿ ಕೊಡಿ. ನಮ್ಗೆ ಯಾರಿಗೂ ಬೇಡವೇ ಬೇಡ ಅದು. ಸಾರ್ವಜನಿಕರಿಗೆ ಲಾಭ ಆಗಬೇಕಂತ ನಮ್ಮ ಗುರಿ ಅಷ್ಟೇ. ನಾವು ಸರ್ಕಾರ ಬಂದು ಟಿಕೆಟ್ ವಿತರಣೆ ಕೆಲಸದಲ್ಲಿ ಮತ್ತು ಆ ದಸರಾ ಆಯೋಜನೆ ಮಾಡೋದು ಕೆಲಸದಲ್ಲಿ ಪೂರ್ತಿ ವಿಫಲ ಆಗ್ತಾಯಿದೆ. ನೀವು ದೂರುಗಳು ಎಷ್ಟು ಬರುತ್ತೆ ಸುಮ್ಮನೆ ಅಲ್ಲಿ. ಈ ನಮ್ಮ ಪಕ್ಷ ಬಂದುವಾಗ ಅಥವಾ ಬೇರೆ ಪಕ್ಷ ಬಂದುವಾಗ ಇವರೇ ನಮ್ಮ ಆರೋಪ ಬರೋದು, ಬರೀ ನಮ್ಮ ಕಾರ್ಯಕರ್ತರನ್ನು ತುಂಬಿಸ್ತೀವಿ ಅಥವಾ ಬೇರೆ ನಮ್ಮ ಪಾರ್ಟಿ ಬೆಂಬಲಿಗರನ್ನು ತುಂಬಿಸ್ತೀವಿ ಅಂತ. ಅದೆಲ್ಲ ಬೇಡವೇ ಬೇಡ. ನೀವು ಎಲ್ಲ ಬಹಿರಂಗ ಮಾಡಿ, ಎಲ್ಲ ಸಾರ್ವಜನಿಕರಿಗೆ ಬಿಟ್ಕೊಡಿ, ಸಾರ್ವಜನಿಕರೇ ನಡೆಸಲಿ, ಸಾರ್ವಜನಿಕರೇ ಅದು ಒಂದು ಟಿಕೆಟ್ ವ್ಯವಸ್ಥೆ ಇತ್ಯಾದಿ ಎಲ್ಲ ಮಾಡಲಿ. ಸರ್ಕಾರ ಬರೀ ಫೆಸಿಲಿಟೇಷನ್ ಒಂದು ಕೆಲಸ ಮಾಡಲಿ, ಹಣದ ಏನು ನೆರವು ಬೇಕಾಗಿದೆ ಅದನ್ನು ಒಂದು ಕಡೆ ಕೊಡಲಿ. ಅದು ನಂಗೆ ಗೊತ್ತಿಲ್ಲ. ಅವ್ರು ವೈಟ್ ಪೇಪರ್ ರಿಲೀಸ್ ಮಾಡಬೇಕು, ಆಡಳಿತ ಪಕ್ಷ ರಿಲೀಸ್ ಮಾಡಬೇಕು. ನೋಡಿ, ಸರ್ಕಾರದ ದುಡ್ಡು ಉಪಯೋಗ ಅಂತಲ್ಲ, ಅದು ಸರಿಯಾದಂಥ ರೀತಿಯಲ್ಲಿ ಉಪಯೋಗ ಆಗಬೇಕಾಗಿದೆ, ಎಫೆಕ್ಟಿವ್ ಆಗಿ ಉಪಯೋಗ ಆಗಬೇಕಾಗಿದೆ ಹೊರತು ಅದು ದುರ್ಬಳಕೆ ಆಗ್ತಾ ಇರೋದಂಥದ್ದು ನಾವೆಲ್ಲೂ ಆರೋಪ ನೋಡಿಲ್ಲ. ಆದರೆ ಇವತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೋ ಇಲ್ವೋ ಅಂತ ಅದು ಒಂದು ಸರಿಯಾದಂಥ ಪ್ರಶ್ನೆ ಇದೆ.
ನಾನು ಹೇಳ್ತಾ ಇರೋದು ಇದು ಟಿಕೆಟಿಂಗ್ ವಿಚಾರದಲ್ಲಿ ದಯವಿಟ್ಟು ಅದು ಯಾವುದೋ ಒಂದು ಏಜೆನ್ಸಿಗೋ ಯಾರಿಗೋ ಒಂದು ಕೊಡಿ, ಅವ್ರು ನೋಡ್ಕೊಳ್ಳಿ, ಸಾರ್ವಜನಿಕರು ಅವರಿಂದಾನೇ ಖರೀದಿ ಮಾಡಲಿ, ಅವರೇ ಬಂದು ನೋಡ್ಕೊಳ್ಳಿ ಕಾರ್ಯಕ್ರಮ. ನಮ್ಗೆ ಬೇಡ, ನಾವೇನಕ್ಕೆ ನೋಡ್ಕೋಬೇಕು? ನಮ್ದೇನು ಪಾಲದು? ನಾವೇನಾದರೂ ಬೇಕಾದರೆ ನಾವು ಟಿಕೆಟ್ ತೊಗೊಂಡು ನಮ್ಮ ಕಾರ್ಯಕರ್ತರು ಕೊಡೋಣ, ಅಥವಾ ನಮ್ಮ ಕಾರ್ಯಕರ್ತರು ನೇರವಾಗಿ ಕೊಡೋಣ. ನಮ್ಮಲ್ಲಿ ಶಕ್ತಿ ಇದೆ, ನಾವು ಮಾಡ್ತೀವಿ. ನಾವು ಏನಕ್ಕೆ ಫ್ರೀಯಾಗಿ ಕೊಡಬೇಕು? ಏನಕ್ಕೂ ನಮ್ಗೆ ಬೇಡ. ಅಥವಾ ನಮ್ಗೊಂದು ಕೋಟಾ ಕೊಟ್ಟು ಒಂದು 10 ಟಿಕೆಟೋ ಏನೋ ಅದನ್ನ ನಾವೇನು ಹಂಚಬೇಕು ಹಂಚ್ತೀವಿ. ನೀವು ಬಂದುವಾಗ ಬೇರೆಯವ್ರು ಬಂದುವಾಗ ಏನೋ ಟಿಕೆಟ್ ಕೇಳಿದ್ರೆ ಅದು ಇದ್ದರೆ ನಾವು ಕೊಡೋಣ ಅಷ್ಟೇ. ನಮ್ಗೆ ಜಾಸ್ತಿ ಅದು ಬೇಡ. ನಮ್ಮ ಆಫೀಸ್ಗೆ ಬೇರೆ ಕೆಲಸ ಇದೆ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನದ ಕೆಲಸ ಇದೆ, ಆಫೀಸ್ಗಳ ಜೊತೆ ಫಾಲೋ ಅಪ್ ಮಾಡೋದು ಕೆಲಸ ಇದೆ, ದಸರಾ ಸಮಯದಲ್ಲಿ ನನ್ನದೇ ಆದಂತಹ ಕಾರ್ಯಕ್ರಮಗಳು ಇದ್ದಾವೆ. ಇದೆಲ್ಲ ಮಾಡೋದ್ರಲ್ಲಿ ನಾವು ಮುಂದುವರಿಬೇಕಾಗಿರುವಂಥದ್ದು ಒಳ್ಳೆಯ ಕೆಲಸ. ಇದು ಬಿಟ್ಟು ನಾವು ದಸರಾ ಟೈಮಲ್ಲಿ ಎಲ್ಲ ಬರ್ತಾ ಇರುವಂಥ ದೂರುಗಳ ಬಗ್ಗೆ ನಾವು ಒಂದು ಪ್ರತಿಕ್ರಿಯೆ ಕೊಡಬೇಕಾಗಿದೆ. ಈ ಟಿಕೆಟ್ ಕೆಲಸದಲ್ಲಿ ನಾವು ತೊಡಗಿಸಬೇಕಾಗಿದೆ. ಇದೇನು ನಮಗೆ ನಾವು ಬೇಕಾಗಿಲ್ಲದೆ ಇರ್ತಕ್ಕಂಥದ್ದು ಕೆಲಸ. MP ಆಗಿ MLA ಆಗಿ ಬೇರೆ ಕಾರ್ಪೊರೇಟರ್ ಇರ್ಬೋದು, ಬೇರೆಯವ್ರು ಇರ್ಬೋದು, ಅವ್ರಿಗೆ ಹಲವಾರು ಕೆಲಸಗಳಿದೆ. ಅದು ಇನ್ನೂ ಒಂದು ರೀತಿಯ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಕೆಲಸಗಳಿದೆ. ಇದು ಭಾಳ ಒಂದು ಸಣ್ಣ ಕೆಲಸ. ನಾವು ಅದನ್ನ ಔಟ್ಸೋರ್ಸ್ ಮಾಡಿದ್ರೆ ಒಳ್ಳೆಯದು. ಈ ಬಾರಿ ಕಂಬಳಕ್ಕೆ 5 ಕೋಟಿ ಖರ್ಚು ಮಾಡೋದು ಅಂತ ಹೇಳಿದ್ದಾರೆ, ಅಷ್ಟು ವೆಚ್ಚದಲ್ಲಿ ಅಂತ. ಸೊ ಅದೇ ದುಡ್ಡಲ್ಲಿ ಬೇರೆ ಏನಾದರೂ ಮಾಡ್ಬೋದು ಅಂತಂದರೆ? ನನಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಎಷ್ಟು ಖರ್ಚು ಮಾಡ್ತಾರೋ ಇಲ್ವೋ ಅಂತ. ಇದು ಹಣದ ಒಂದು ಪ್ರಶ್ನೆ ಅಲ್ಲ, ಇದು ದಸರಾ ಎಕ್ಸ್ಪೆಂಡಿಚರ್ ಪ್ರಶ್ನೆ ಅಲ್ಲವೇ ಅಲ್ಲ. ಕಂಬಳ ವಿಚಾರ ಕುರಿತು ಇದು ಪ್ಯೂರ್ಲಿ ಏನು ನಮ್ಮ ಭೂಮಿಗೆ, ಏನು ನಮ್ಮ ಧರ್ಮಕ್ಕೆ ಒಂದು ಸಂಬಂಧ ಇರತಕ್ಕಂಥದ್ದು, ಏನು ಭೌಗೋಳಿಕವಾಗಿ ಒಂದು ಜಾಗಕ್ಕೆ ಸೇರಿರುವಂಥದ್ದು, ಅದನ್ನು ಆಚರಣೆ ಮಾಡುವಂಥದ್ದು ಸಹಜವಾಗಿ ನಮ್ಮಲ್ಲಿ ಒಂದು ಆಲೋಚನೆ ಇದೆ. ಅದಷ್ಟೇ, ಅದಕ್ಕೆ ಸೀಮಿತ. ಅದು ಕಂಬಳಕ್ಕೆ ನಾನು ಆಗಲೇ ಹೇಳಿದ್ದೀನಿ, ಭಾಳಷ್ಟು ಗೌರವ ಇದೆ. ನಾನೇ ಎಷ್ಟು ಕಂಬಳ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದನ್ನು ನನಗೂ ಕೂಡ ಒಂದು ದೊಡ್ಡ ಸೌಭಾಗ್ಯ ಸಿಕ್ಕಿದೆ, ಅದನ್ನ ನೋಡೋದಕ್ಕೆ ಮತ್ತು ಆ ಒಂದು ಆಚರಣೆಯಲ್ಲಿ ಭಾಗಿಯಾಗೋದಕ್ಕೆ. ಇದು ಪ್ಯೂರ್ಲಿ ಇವತ್ತು ನಾನು ಹೇಳ್ತಿರೋದು ದಸರಾ ಸರಿಯಾದ ರೀತಿಯಲ್ಲಿ ಸಂಘಟನೆ ಮಾಡೋದು ಬೇರೆ ವಿಚಾರ. ಏನು ವರ್ಷಗಟ್ಟಲೆ ನಾವು ದಸರಾವನ್ನು ಮಾಡ್ತಾಯಿದ್ದೀವಿ. ಸರ್ಕಾರ ಏನು ಅವರ ಏನು ಇದಕ್ಕೆ ಒಂದು ಸಂಘಟನೆ ಮಾಡುವಂಥದ್ದು ಅವರು ಚಾರ್ಜ್ ತೊಗೊಂಡಿದ್ದಾರೆ. ಅದಾದ ನಂತರ ಅವರು ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಸಂಘಟನೆ ಮಾಡದೇನೆ ಅವರು ವಿಫಲ ಆಗ್ತಾಯಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ ಅಂತ ನಾವು ವಿನಂತಿ ಮಾಡ್ತಾರೆ. ಸರ್, ಕೊನೆಯದಾಗಿ ಈ ಬಾರಿಯ ದಸರಾದಲ್ಲಿ ನೀವು ಸರ್ಕಾರದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಂದರೆ ಕಳೆದ ಬಾರಿಯ ಸಮಸ್ಯೆಗಳು ಮರುಕಳಿಸಿದ ರೀತಿಯಲ್ಲಿ ಅಂತ. ದಸರಾ ಮೀಟಿಂಗಿಗೆ 10ನೇ ತಾರೀಕು CM ಅವ್ರು ಕರೆದಿದ್ದಾರೆ, ನಾವೆಲ್ಲರೂ ಭಾಗಿಯಾಗ್ತೀವಿ. ನಾವು ಹೇಳೋದು ಇಷ್ಟೇ, ಈ ಒಂದು ವಿಜಯದಶಮಿ ದಿನ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ದಯವಿಟ್ಟು ನಮ್ಮ ಯಾರು ಜನಪ್ರತಿನಿಧಿಗೆ ಏನು ಟಿಕೆಟು ಕೊಡಬೇಡಿ, ಏನು ಮಾಡಬೇಡಿ. ನೀವು ಅದು ಏಜೆನ್ಸಿ ಕೊಡಿ, ಡೈರೆಕ್ಟಾಗಿ ಸಾರ್ವಜನಿಕರು ಅವರಿಂದ ಖರೀದಿ ಮಾಡಲಿ, ಅವ್ರು ಬಂದು ಕಾರ್ಯಕ್ರಮ ಅಟೆಂಡ್ ಆಗಲಿ. ಜೊತೆಗೆ ಆ ಯುವ ದಸರಾ, ಆಹಾರ ಮೇಳ, ಏನೇನೋ ಕಾರ್ಯಕ್ರಮಗಳು ಮಾಡ್ತಾರಲ್ಲ, ಅದರ ಸಂಘಟನೆ ಸರಿಯಾಗಿ ಆಗಬೇಕು, ಸಾರ್ವಜನಿಕರಿಗೆ ಲಾಭ ಆಗಬೇಕು, ಅವ್ರಿಗೆ ಆನಂದ ಬರಬೇಕು, ಅಷ್ಟೇ ನಮ್ಮ ಗುರಿ. ಸೊ ಅದರಲ್ಲಿ ಸಂಘಟನೆ ಮಾಡೋದ್ರಲ್ಲಿ ನಾವು ಸರ್ಕಾರದ ಜೊತೆಗಿದ್ದೀವಿ. ನಮ್ಮದು ನಿರೀಕ್ಷೆ ಅಥವಾ ಏನು ವಿರೋಧ ಮಾಡೋದು ಅದೇನು ಪ್ರಶ್ನೆಯೇ ಇಲ್ಲ. ನಮಗೆ ದಸರಾ ಸಮಯದಲ್ಲಿ ರಾಜಕೀಯನೂ ಬೇಡ, ಒಳ್ಳೆ ಕಾರ್ಯಕ್ರಮ ನಡೆದ್ರೆ ನಮಗೆ ಅಷ್ಟೇ ಸಂತೋಷ. ಸೊ ಆ ನಿಟ್ಟಿನಲ್ಲಿ ನಾವು ಸರ್ಕಾರದ ಜೊತೆಗೆ ಕೆಲಸ ಮಾಡೋದು ಹೊರತು ನಮ್ದು ಯಾವುದೇ ರೀತಿಯ ಒಂದು ವಿರೋಧ ಮಾಡೋದು ಅಥವಾ ರಾಜಕೀಯ ಮಾಡೋದು ಪ್ರಶ್ನೆಯೇ ಇಲ್ಲ. ಕಳೆದ ಬಾರಿಯ ದಸರಾದಿಂದ ಆದ ರೀತಿಯಲ್ಲಿ ಈ ಬಾರಿಯ ದಸರಾದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು, ಒಳ್ಳೆ ರೀತಿಯಲ್ಲಿ ದಸರಾ ಇಡೀ ದೇಶಾದ್ಯಂತ ಬರುವಂತಹ ಜನರಿಗೆ, ಅದರಲ್ಲೂ ಕೂಡ ವಿದೇಶಿಗರು ಕೂಡ ಬರ್ತಾರೆ, ಅಂತಹ ಈ ಒಂದು ದಸರಾವನ್ನು ಪ್ರತಿಯೊಬ್ಬರೂ ಕೂಡ ತುಂಬ ಸಂತೋಷದಿಂದ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಮಾತನ್ನು ಯದುವೀರ್ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.